ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನೀವ್ ಯಾಕೆ ನನಗೆ ನೆನಪಾಗ್ಲಿಲ್ಲ ವಿರಾಟ್? ನಿಮ್ ಪ್ರೀತಿ ನನ್ನಿಷ್ಟು ಕುಗ್ಗೋ ಹಾಗೆ ಮಾಡುತ್ತೆ ಅಂತ ನಾನಂತೂ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಇಷ್ಟು ಪ್ರೀತಿಸ್ತೀನಿ ಅನ್ನೋ ಸಣ್ಣ ಕಲ್ಪನೆನೂ ನನಗಿರ್ಲಿಲ್ಲ ವಿರಾಟ್. ಇದನ್ನೆಲ್ಲ ನಿಮ್ ಹತ್ರ ಹೇಳ್ಕೊಂಡ್ರೆ ನೀವ್ ನನ್ನ ಕ್ಷಮಿಸ್ತೀರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಮೊನ್ನೆ ದೇವಸ್ಥಾನದಲ್ಲಿ ನಿಮ್ ಮಾತು ಕೇಳಿ ಈಗ ನಿಮ್ ಹತ್ರ ಸತ್ಯ ಹೇಳಕ್ಕೆ ನನ್ನ ಧೈರ್ಯನೇ ಸಾಲ್ತಿಲ್ಲ. ನಿಮ್ಮನ್ ಬಿಟ್ಟು ಹೋಗೋ ಮನ್ಸು ನನಗಿಲ್ಲ ವಿರಾಟ್. ನನಗೇನ್ ಮಾಡ್ಲಿ? ಏನ್ ಮಾಡ್ಲಿ? ನನ್ನನ್ನ ಕರೆದಿದ್ರೆ ಹೇಗೆ ನಿಮ್ಮನ್ನ ಅಪ್ಕೊಂಡು ಲಾಲಿ ಹಾಡ್ತಿರ್ಲಿಲ್ವಾ? ಅದು ನಾನು ಶರ್ಟ್ ಮಡಚ್ತಾ ಇದ್ದೆ ಅಷ್ಟೇ. ಶರ್ಟ್ನ ನೀವು ಹಿಡ್ಕೊಂಡಿರೋ ರೀತಿ ನೋಡಿದ್ರೆ ಗೊತ್ತಾಗತ್ತೆ ನೀವು ನನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ಮಿಸ್ ಮಾಡ್ಕೋತೀನಿ ಅನ್ನೋದಕ್ಕೆ ನನಗೆ ಭಯ ಆಗ್ತಿರೋದು. ವಾಟ್? ಏನಿಲ್ಲ ಏನಿಲ್ಲ. ಓಂಕಾರ್, ಅಪ್ಪ ಮಗಳಿಬ್ರು ಕಣ್ಣಿದ್ದು ಏನು ನೋಡೇ ಇಲ್ಲ ಅನ್ನೋ ಹಾಗಿದಿರಲ್ಲ. ಈ ಮನೇಲಿ ಏನ್ ನಡೀತಿದೆ ಅಂತಾದ್ರೂ ಗೊತ್ತಿದ್ಯಾ? ಅಥವಾ ಗೊತ್ತಿದ್ದು ನಮಗ್ ಯಾಕೆ ಬೇಕು ಅಂತ ಸುಮ್ನೆ ಇದ್ದೀರಾ? ತ್ರಿಲೋಚನಾ, ನಿನ್ನಷ್ಟೇ ಟೆನ್ಷನ್ ನನಗೂ ಇದೆ. ಆದ್ರೆ ನಾನು ನಿನ್ನ ಹಾಗೆ ಕೂಗಾಡಲ್ಲ. ಅದೇನ್ ವಿಚಾರ ಅಂತ ನೇರವಾಗಿ ಹೇಳು. ನಿಮ್ಮಕ್ಕ ನಮ್ ಕಣ್ಣು ಒರ್ಸಕ್ಕೆ ಇನ್ನು ಎಷ್ಟು ನಾಟಕ ಆಡ್ಬೇಕು ಅಂತಿದ್ದಾರೆ? ಅತ್ತೆ ಏನಂದ್ರು? ನನಗಿಂತ ನಿನಗೆ ಚೆನ್ನಾಗಿ ನೆನ್ಪಿರ್ಬೇಕಲ್ಲ ಬೇಬಿ. ಅಲ್ವೇ, ಆವತ್ತು ಆ ಸಿಂಧು ಭವಾನಿನ ಮನೆ ಒಳಗಡೆ ಸೇರ್ಸ್ಕೊಂಡ್ರೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಏನ್ ಹೇಳಿದ್ರು? ನನಗೆ ನೆನಪಿದೆ. ನೀವು ಮನೆ ಬಿಟ್ಟು ಹೋಗ್ಬೇಡಿ, ಈಶಾನಿನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಅಕ್ಕ ಪ್ರಾಮಿಸ್ ಮಾಡಿದ್ಲು. ಮತ್ಯಾಕ್ರಿ ಈ ವಿಷಯದಲ್ಲಿ ಗಮನ ಇಲ್ಲ ನಿಮ್ಮಕ್ಕನ್ಗೆ? ಅಂದ್ರೆ ನನ್ಗೂ ವಿರಾಟ್ಗೂ ಮದ್ವೆ ಆಗಲ್ಲ ಅಂತನಾ? ಓ, ಇನ್ನೂ ವಿರಾಟ್ ನಿನ್ ಗಂಡ ಆಗ್ತಾನೆ ಅಂತ ಕನಸು ಕಾಣ್ತಾ ಇದ್ಯಾ ಬೇಬಿ? ಅದೆಲ್ಲ ಆಗೋ ಮಾತಲ್ಲ ಬೇಬಿ. ನಿಮ್ಮತ್ತೆ ಆ ಭವಾನಿನ ಮೆರೆಸ್ತಾ ಇರೋದ್ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ನಾವ್ ಈ ಮನೇಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ? ನೀನ್ ಹೇಳೋದು ನಿಜನೇ ತ್ರಿಲೋಚನಾ. ನನಗೂ ಅದು ಸರಿ ಅಂತಲೇ ಅನ್ನಿಸ್ತಾ ಇದೆ. ಆದ್ರೆ ಇದು ಅಕ್ಕನ ಸ್ಟ್ರಾಟಜಿ ಬೇಕಾದ್ರೂ ಆಗಿರ್ಬೋದು. ಅಕ್ಕ ಹೀಗೆ ಮಾಡ್ತಾಳೆ ಅಂತ ಅನ್ಕೊಳ್ಳೋದು ಕಷ್ಟ. ಒಂದೊಂದ್ಸಲ ಅಕ್ಕ ಭವಾನಿನ ಈ ಮನೆ ದೊಡ್ಡ ಸೊಸೆ ಅಂತ ಒಪ್ಕೊಂಡ್ಬಿಟ್ಲ ಅಂತ ಅನುಮಾನನೂ ಬರುತ್ತೆ. ಅನುಮಾನ ಬಂದಾಗ ತಲೆ ಮೇಲೆ ಹೊತ್ಕೊಂಡ್ ತಿರ್ಗೋದಲ್ಲ, ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳ್ಬೇಕು. ಮನೆ ಜವಾಬ್ದಾರಿ ಕೊಟ್ಟಿದ್ದೇನು, ಕ್ಲಬ್ಬಿಂಗ್ ಕರ್ಕೊಂಡ್ ಹೋಗಿದ್ದೇನು, ಕಾರ್ ಕಲ್ಸಕ್ ಕರ್ಕೊಂಡ್ ಹೋಗಿದ್ದೇನು. ಅಬಬಬಬಬಬಬಾ, ಈ ಎಲ್ಲ ಗಲಾಟೆ ಮಧ್ಯೆ ನಮ್ಮ ಮಗಳು, ನನ್ನ ಬೇಬಿ ಮೂಲೆ ಗುಂಪಾಗಿದ್ದಾಳೆ ಅಷ್ಟೇ. ನಿಜ ತ್ರಿಲೋಚನಾ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ನಮ್ಮ ಬೇಬಿ ವಿಚಾರದಲ್ಲಿ ಅಕ್ಕ ಏನು ಹೇಳ್ತಾಳೋ ಕೇಳಿ ಆಮೇಲೆ ನಿರ್ಧಾರಕ್ಕೆ ಬರೋಣ.